ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಜಿ ಸಚಿವ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸ್. ಇದರ ಹಿಂದೆ ಕೆಆರ್ ನಗರ ಶಾಸಕರ ಕೈವಾಡ ಇದೆ. ಹಾಸನದಲ್ಲಿ ಮಾಜಿ ಶಾಸಕ ಕೆ ಲಿಂಗೇಶ್ ಆರೋಪ ಮಾಡಿದ್ದಾರೆ. ಕೆಆರ್ ನಗರದ ಕೈ ಶಾಸಕ ರವಿಶಂಕರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಅಂದ್ರೆ ಶಾಸಕರೇ ದೂರು ಕೊಡಿಸಿದ್ದಾರೆ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ ಇವರು. ಇದು ರಾಜಕೀಯ ಪ್ರೇರಿತ, ರಾಜಕೀಯ ಪಿತೂರಿ, ವೆಂಡೆಟಾ ಇದೆ, ಇಟ್ಸ್ ವೆಂಡೆಟಾ ಪಾಲಿಟಿಕ್ಸ್. ಹೀಗೆ ಮಾಜಿ ಶಾಸಕ ಕೆ ಲಿಂಗೇಶ್ ಆರೋಪ ಮಾಡ್ತಾ ಇದ್ದಾರೆ. ರವಿಶಂಕರ್ ಅಂತ ಕೆಆರ್ ನಗರದ ಕಾಂಗ್ರೆಸ್ನ ಶಾಸಕ ಮೊದಲ ಪ್ರಕರಣದಲ್ಲಿ ಅಷ್ಟೊಂದೇನು ಧಮ್ಮಿಲ್ಲ, ಅದಕ್ಕೆ ಮುಂದುವರಿಸ್ತಿದ್ದಾರೆ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಣೇಶ್ವರದಲ್ಲಿ. SIT ರಚನೆ ಮಾಡಿದ ದಿನವೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಲ್ಲಿ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ, ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಸನದ ಕರೆಸ್ಪಾಂಡೆಂಟ್ ಪ್ರತಾಪ್ ಮಾತಾಡ್ತಾರೆ ನಮ್ಮ ಮಟ್ಟಿಗೆ. ಪ್ರತಾಪ್, ಏನಿದು ಒಂದನೇ ಕೇಸಲ್ಲಿ 354 ಇತ್ತು, ABCD ಇತ್ತು, ಎಲ್ಲ ಬೇಲಬಲ್ ಅಫೆನ್ಸಸ್ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ಕಿಡ್ನಾಪ್ ಇದೆ, ಬೆದರಿಕೆ ಇದೆ, ರ್ಯಾನ್ಸಮ್ ಇದೆ. ಆ ಕಾರಣಕ್ಕೋಸ್ಕರ ಬೇಕು ಅಂತ ನಾನ್ ಬೇಲಬಲ್ ಅಫೆನ್ಸಸ್ ಇವ್ರ ಮೇಲೆ ಹಾಕೋ ಥರದಲ್ಲಿ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಯಾರು? ಲಿಂಗೇಶ್ ಅವರು. ಏನು ಇದ್ರ ಹಿಂದೆ ಏನೇನು ಕಾರಣ, ಯಾಕಂತೆ ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ? ಚಂದನ್ ಶರ್ಮಾ ಏನಂತಂದ್ರೆ, ಮಾಜಿ ಸಚಿವ HD ರೇವಣ್ಣ ಅವರ ಮೇಲೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಸಂಬಂಧಪಟ್ಟಂತೆ ಬಂಧನಾಗಿ ವಿಚಾರಣೆ ನಡೀತಾ ಇದೆ SIT ತಂಡದಿಂದ. ಮತ್ತೊಂದು ಕಡೆ ಇವತ್ತು JDSನ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಶ್ರವಣಬೆಳಗೊಳ ಶಾಸಕ CN ಬಾಲಕೃಷ್ಣ ಜೊತೆಗೆ ಜಿಲ್ಲಾಧ್ಯಕ್ಷ JDSನ ಜಿಲ್ಲಾಧ್ಯಕ್ಷ ಮತ್ತು ಮಾಜಿ ಶಾಸಕ KS ಲಿಂಗೇಶ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ರೇವಣ್ಣ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನೋ ಮೊದಲನೇದಾಗಿ ಏಪ್ರಿಲ್ 28ನೇ ತಾರೀಕು ಅವತ್ತೇನು ಕೇಸ್ ಆಯಿತು, ಅವತ್ತು ಕೇಸ್ನಲ್ಲಿ ಯಾವುದೇ ರೀತಿಯಾದಂಥ ಉರುಳಿಲ್ಲ. ಹಾಗಾಗಿ ರೇವಣ್ಣನವರನ್ನ ಸಿಕ್ಕಾಕ್ಸಲೇಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಕೇಸನ್ನು ದಾಖಲು ಮಾಡಾಗಿದೆ. ಅದು ಕೂಡ ಕಿಡ್ನಾಪ್ ಪ್ರಕರಣವನ್ನು. ಏನು ರೇವಣ್ಣ ಅವ್ರಿಗೆ ಇದಕ್ಕೂ ಕೂಡ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದೇ ಇದ್ರೂ ಕೂಡ ಅವರನ್ನು ಇದರೊಳಗಡೆ ಸಿಕ್ಕಿಸಲಾಗಿದೆ. ಅದು ಕೂಡ KR ನಗರ ಶಾಸಕ ರವಿಶಂಕರ್ ಅವರ ಚಿತಾವಣೆಯಿಂದ ಅಂತೇಳಿ KS ಲಿಂಗೇಶ್ ಅವರು ಆರೋಪವನ್ನು ಮಾಡಿದ್ದಾರೆ. KS ಲಿಂಗೇಶ್ ಅವರ ಸಹಕಾರದಿಂದನೇ ಅವರ ಏನು ಸಂತ್ರಸ್ತೆ ಇದ್ದಾರೆ, ಸಂತ್ರಸ್ತೆ ಮಗನ ಕೈಯಿಂದ ದೂರನ್ನು ಕೊಡಿಸಿ ದೂರಿನಲ್ಲಿ ರೇವಣ್ಣ ಅವರ ಹೆಸರನ್ನು ಬರುವಂತೆ ನೋಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಲಿಂಗೇಶ್ ಅವರು ಮಾಡ್ತಿದ್ದಾರೆ. ಒಂದ್ ಕಡೆ ಅವರು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ನಮ್ದು ಯಾವುದೇ ಪರವಾದಂಥ ವಹಿಸ್ಕೊಳ್ಳಿಕ್ಕೆ ನಾವು ಬರೋದಿಲ್ಲ, ಅವರ ಮೇಲೆ ಕಾನೂನು ರೀತಿಯ ಏನು ಕ್ರಮ ಇದೆ ತೆಗೆದುಕೊಳ್ಬೇಕು. ಆದರೆ ಮಾಜಿ ಸಚಿವ HD ರೇವಣ್ಣ ಅವ್ರನ್ನ ಈ ಕೂಡಲೇ SIT ಅವರು ಬಿಡುಗಡೆ ಮಾಡಬೇಕು. ಯಾಕೆಂದ್ರೆ ಅವರು ಯಾವತ್ತು SIT ಅಧಿಕಾರಿಗಳು ಕರೀತಾರೆ ಅವತ್ತು ಬಂದು ಹಾಜರಾಗಿ ವಿಚಾರಣೆಗೂ ಕೂಡ ಬರ್ತಾರೆ. ಆದರೆ SIT ಅಧಿಕಾರಿಗಳು ಅವರಿಗೆ ಕಿರುಕುಳವನ್ನು ನೀಡ್ತಿದ್ದಾರೆ. ಹಾಗಾಗಿ ರೇವಣ್ಣ ಅವ್ರನ್ನ ಬಿಡುಗಡೆ ಮಾಡಬೇಕು. ಇದೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರ ಚಿತಾವಣೆ ಅಂತೇಳಿ ಆರೋಪವನ್ನು ಮಾಡ್ತಿರುವಂತದ್ದು. ಚಂದನ್ ಶರ್ಮಾ. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.